ಶಿವಣ್ಣ, ಅವಳು ನಿಂಗೆ ಮುಟ್ಟಿದ್ದಲ್ಲ, ಅವಳು ನಿನಗೆ ಹೊಡೆದ್ಲು. ಅದು ನಿನ್ನ ದೃಷ್ಟಿಯಲ್ಲಿ, ಆದರೆ ನನ್ನ ದೃಷ್ಟಿಯಲ್ಲಿ ಅವಳು ನನ್ನನ್ನು ಮುಟ್ಟಿದ್ಲು ಅಷ್ಟೇ. ಅದರಲ್ಲಿ ಏನೋ ಒಂಥರ ಸಂತೋಷ ಸಿಗ್ತಾ ಇದೆ. ಸಂತೋಷನ? ಹೌದು ಕೆಂಪ, ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ ಬಿಡು. ನೀನು ತುಂಬ ಪ್ರೀತಿಸಿದವ್ರನ್ನ ದೂರ ಮಾಡ್ಕೋತೀಯಲ್ಲ, ಆಗ ನಿನಗೆ ಅರ್ಥ ಆಗತ್ತೆ. ಬೇಡ ಕಣಪ್ಪ, ಪ್ರೀತಿಸೋದು ಬೇಡ, ಪೀಡಿಸೋದು ಬೇಡ. ಲೇ ದಡ್ಡ, ಅದೇ ಕಣೋ ಪ್ರೀತಿ ಅಂದ್ರೆ. ಅದು ಅವಳಿಗೂ ಒಂದಿನ ಅರ್ಥ ಆಗಿ ಅವಳೇ ನನ್ನ ಹತ್ರ ಬರ್ತಾಳೆ. ಹಾ, ಹಂಗ ಅನ್ಕೊಂಡು ಕಾಯ್ತಾ ಇರು. ಬರ್ತಾಳೆ. ಬರ್ತಾಳೆ ಕೆಂಪ, ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಜ್ಯೋತಿ ಯಾವತ್ತಿದ್ರು ನನ್ನವಳು ಕಣು, ನನ್ನವಳು. ಓ ಮರ್ಯಾದೆ! ಪಂಚಾಯತಿಲಿ ಗಂಡನ್ ಚಪ್ಪಲ್ ಹೊಡೆದವಳು ನನಗ್ ಮರ್ಯಾದೆ ಪಾಠ ಹೇಳಕ್ ಬರ್ತಾ ಇದ್ಯಾ? ಬಂಗಾರಿ, ನಿನಗೆ ತೋರಿಸ್ಬೇಕು ಅಂತ ನಾನು ಏನೇನೋ ತಂದಿದ್ದೀನಿ. ತೋರ್ಸ್ಲಾ? ತೋರ್ಸೋದೆ. ಇಲ್ಲಿ ನೋಡು ಏನ್ ತಂದಿದ್ದೀನಿ. ಹೆಣ್ಮಗು ಆದ್ರೆ ಈ ಬಳೆ, ಗಂಡ್ ಮಗು ಆದ್ರೆ ಈ ಆಟ ಸಾಮಾನು. ದಾರಿಲ್ ಬರ್ತಾ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಮಗುಗೋಸ್ಕರ ತಂದ್ಬಿಟ್ಟೆ. ಇನ್ಮೇಲೆಲ್ಲ ಹಿಂಗೆ ಸಿಕ್ಪಕ್ಕಿದ್ದೆಲ್ಲ ಮಗುಗೋಸ್ಕರ ತರ್ತಾ ಇರೋದೆ. ಮಗು ಆಗೋಷ್ಟ್ರಲ್ಲಿ ಮನೆ ತುಂಬಾ ಆಟ ಸಾಮಾನೆಲ್ಲ ತುಂಬಿಸ್ಬಿಡ್ತೀನಿ. ಚೆನ್ನಾಗಿದೀಯಾ? ಹೋಗ್ಲಿ ಬಿಡು. ಗಂಡ್ಮಗು ಆದ್ರೆ ಅಭಯ್, ವಿನಯ್, ಪ್ರಣಯ್, ಉದಯ್, ನಿಶಾಂತು, ಇಶಾಂತು. ಇದ್ರಲ್ಲಿ ನಿನಗೆ ಯಾವ ಹೆಸರು ಇಷ್ಟ ಆಗುತ್ತೋ ಅದನ್ನ ಹೇಳೋಣ. ಅದೇ ಹೆಣ್ಮಗು ಆದ್ರೆ ಆದ್ಯ, ಭವ್ಯ, ಛಾಯಾ, ವಿದ್ಯಾ, ವಿನಯ. ಇದ್ರಲ್ಲಿ ನೀನ್ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡು, ಅದನ್ನ ಹೇಳೋಣ. ಯಾಕೆ ಹೀಗೆಲ್ಲ ಕೇಳ್ತಾ ಇದ್ದೀರಾ? ಇನ್ನು 9 ತಿಂಗಳಲ್ಲಿ ಮನೆಗೊಂದು ಮುದ್ದು ಕುಮಾರನೋ ಕುಮಾರಿನೋ ಬರ್ತಾರಲ್ಲ, ಅವ್ರಿಗೆ ಹೆಸರಿಡೋದಿಕ್ಕೆ. ಏನ್ ಹೇಳ್ತಾ ಇದ್ದೀರಾ? ಬಂಗಾರಿ, ಇರೋದೇನೆ ಅಲ್ವಾ ಹೇಳ್ತಾ ಇರೋದು. ಇನ್ನು 9 ತಿಂಗಳಲ್ಲಿ ನಮ್ಮ ಮಗು ಬರುತ್ತೆ. ಅಯ್ಯೋ,